ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಚಿಂತಕರೇ, ಧರ್ಮರಾಯನ ಜನನವಾಗಿದೆ. ಧರ್ಮರಾಯನ ಜನನವಾಗಿದೆ ಎನ್ನುವ ವಾರ್ತೆ ಹಸ್ತಿನಾವತಿಗೆ ತಲುಪಿದೆ. ಹಸ್ತಿನಾವತಿಗೆ ತಲುಪಿ ಗಾಂಧಾರಿಯ ಕಿವಿಗೂ ಬಿದ್ದಿದೆ. ಗಾಂಧಾರಿ ಮಹಾರಾಣಿಯಾಗಿ, ಗಾಂಧಾರಿಯೊಬ್ಬ ಆದರ್ಶ ಸ್ತ್ರೀ ಅನ್ನುವ ಪ್ರಖ್ಯಾತಿಗೆ ಪಕ್ಕಾಗಿ, ಗಾಂಧಾರಿ ಆ ಮನೆಯ ಹಿರಿಯ ಸೊಸೆಯಾಗಿ, ಗಾಂಧಾರಿ ಇನ್ನೂ ಹೆಚ್ಚು ಗಂಭೀರವಾಗಿ ವರ್ತಿಸಬಹುದಿತ್ತು ಅಂತ ನನಗೆ ಅನ್ನಿಸುತ್ತೆ. ಇರಬಹುದು, ಅವಳು ಗರ್ಭವತಿಯಾಗಿದ್ದಾಳೆ. ನಿರೀಕ್ಷಿತ ಕಾಲಕ್ಕಿಂತ ಹೆಚ್ಚಿನ ಕಾಲ ಆಗಿದೆ, ಮಗು ಹುಟ್ಟಿಲ್ಲ. ಈ ಸಂದರ್ಭದಲ್ಲಿ ತನ್ನ ಗಂಡನ ತಮ್ಮನಿಗೆ ಮಗು ಹುಟ್ಟಿಬಿಟ್ಟಿದೆ. ಧರ್ಮರಾಯ ಹುಟ್ಟಿದ ವಿಷಯವನ್ನು ಕೇಳಿದ್ದಾಳೆ. ಆಕೆ ಕೇಳಿ ಕೋಪಿಷ್ಠಳಾಗಿ, ಅಸಹನೆಯಿಂದ ಕರುಬಿ, ಅಸೂಯಾಪರಳಾಗಿ, ತಟ್ಕೊಳ್ಳೋಕ್ಕಾಗ್ತಿಲ್ಲ ತನ್ನ ಮೈದುನನಿಗೆ ಹುಟ್ಟಿರತಕ್ಕಂಥ ಮಗುವಿನ ವಾರ್ತೆಯನ್ನು. ಗಾಂಧಾರಿ ಅತ್ಯಂತ ಸಾಮಾನ್ಯ ಸ್ತ್ರೀ ಅಂತ ಇದು ನಾನು ಮತ್ತೆ ಮತ್ತೆ ಹೇಳಬೇಕು, ಯಾಕೆಂದರೆ ಗಾಂಧಾರಿಯ ಪ್ರಶಂಸೆ ಬಹಳ ಉಂಟು ನಮ್ಮಲ್ಲಿ. ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಗಾಂಧಾರಿಗೆ ಅಷ್ಟು ಇಲ್ಲ, ಇತ್ಯಾದಿ ಇತ್ಯಾದಿ ನಾವು ಮುಂದೆ ನೋಡಲಿದ್ದೇವೆ. ಈಕೆಯ ನಡತೆ, ಈಕೆಯ ಈ ಹೊಟ್ಟೆಯುರಿ, ಈಕೆಯ ಈ ಅಸೂಯಾಪರ ಮನಸ್ಥಿತಿ ಆಕೆಯ ಮಗನಲ್ಲಿಯೂ ಪ್ರವಹಿಸಿಬಿಡುತ್ತದೆ. ಅಂತೂ ಈಗ ಆಕೆ ತನ್ನ ಮೈದುನನಿಗೆ ಮಗುವೊಂದು ಹುಟ್ಟಿದೆ ಅಂತ ಕೇಳಿ ಹೊಟ್ಟೆ ಹೊಡೆದುಕೊಂಡು ಬಿಟ್ಟಿದ್ದಾಳೆ. ಹೊಟ್ಟೆಯನ್ನು ಕಿವಿಚಿ ಬಿಟ್ಟಿದ್ದಾಳೆ. ಎಷ್ಟು ರೋಷ ಬಂದಿದೆ ಎಂದರೆ, ಅವಳು ಹೊಡೆದ ಹೊಡೆತಕ್ಕೆ, ಅವಳು ಹೊಟ್ಟೆಯ ಮೇಲೆ ಮಾಡಿದ ಆಘಾತಕ್ಕೆ, ಆ ಕಿವಿಚುವಿಕೆಗೆ, ಆ ಹೊಟ್ಟೆಯಲ್ಲಿ ಇರತಕ್ಕಂಥ ಗರ್ಭ ಚೂರು ಚೂರಾಗಿ ಹೊರಗೆ ಬಂದ್ಬಿಡ್ತು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೆವು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವಾ? ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವಾ. ಗಾಂಧಾರಿ ಹೊಟ್ಟೆಯ ಮೇಲೆ ಹೊಡೆದ ಹೊಡೆತಕ್ಕೆ, ಹೊಟ್ಟೆಯನ್ನು ಕಿವಿಚಿದ ಪರಿಗೆ, ಹೊಟ್ಟೆಯಲ್ಲಿ ಮಹಾ ಅಭೂತವಾಗಿರತಕ್ಕಂತಹ ಪಿಂಡವೊಂದು ಸಿದ್ಧವಾಗುತ್ತಾ ಇದ್ದದ್ದು ಆಘಾತಕ್ಕೆ ಒಳಗಾಗಿ ಚೂರು ಚೂರು ಆಗಿಬಿಡ್ತು. ಚೂರು ಚೂರಾಗಿ ಹೊರಕ್ಕೆ ಬಿದ್ದಿದೆ. ಕೂಗಿದ್ದಾಳೆ ದಾಸಿಯರನ್ನು. ದಾಸಿಯರೆಲ್ಲ ಹೆದರ್ಕೊಂಡು ಬಂದರು. ವಾಮಾಂಘ್ರಿಯಲ್ಲಿ ದರಿದ್ರ ತಗೊಂಡು ಟಿಪೆಲ್ ಹಾಕಿ ಅಂತ ಮಾಂಸದ ಚೂರುಗಳನ್ನು ನೂಕಿದ್ದಾಳೆ ಗಾಂಧಾರಿ. ತಗೊಂಡೋಗಿ ಇದನ್ನೆಲ್ಲ ದರಿದ್ರ, ಅನಿಷ್ಟ, ಅಯೋಗ್ಯವಾಗಿರತಕ್ಕಂಥದ್ದು, ಅಪ್ರಯೋಜಕವಾಗಿರತಕ್ಕಂಥದ್ದು, ಕೇವಲ ನನ್ನ ಹೊಟ್ಟೆಯ ಭಾರವನ್ನು ವೃದ್ಧಿ ಮಾಡಿರತಕ್ಕಂಥದ್ದು, ತಗೊಂಡಾಗ ಆ ಕಡೆ ಎಸಿರಿ ಇದನ್ನು ಅಂತ ಗಾಂಧಾರಿ ಮಹಾ ನೋವಿನಿಂದ, ಅಸೂಯೆಯಿಂದ ಕೂಗಿದ್ದಾಳೆ. ಒಂದು ಪುಟ್ಟ ಬದಲಾವಣೆ ಉಂಟು ಮಹಾಭಾರತಕ್ಕೂ ಕುಮಾರವ್ಯಾಸ ಭಾರತಕ್ಕೂ. ವ್ಯಾಸರ ಶ್ರೀಮನ್ ಮಹಾಭಾರತದಲ್ಲಿ ಹೊಟ್ಟೆಯಿಂದ ಪಿಂಡ ಹಾಗೆ
ಕೆಳಕ್ಕೆ ಬರುತ್ತಂತೆ. ಕುಮಾರವ್ಯಾಸನಲ್ಲಿ ಅದು ಹೊಟ್ಟೆಯ ಮೇಲೆ ಆದ ಆಘಾತದಿಂದ ನೂರಾರು ತುಂಡುಗಳಾಗಿ ಕೆಳಗೆ ಬಿತ್ತು ಅಂತ ಹೇಳ್ತಾನಂತೆ. ಬಹುಶಃ ಕುಮಾರವ್ಯಾಸಂದು ಹೆಚ್ಚು ಸಮಂಜಸ ಅನಿಸುತ್ತೆ ನನಗೆ. ಈ ದುರಂತವನ್ನು, ಈ ದುಷ್ಟ ಕಾರ್ಯದ ಫಲಿತವನ್ನು, ಈ ಅನೂಹ್ಯವಾಗಿರತಕ್ಕಂತಹ ಬೆಳವಣಿಗೆಯನ್ನು ತಾನು ತನ್ನ ಮಂತ್ರಶಕ್ತಿಯಿಂದ ಪರಮೇಶ್ವರನ ವರಕ್ಕೆ ಸೇರಿಸಿ ಅತ್ಯಂತ ವಿಶೇಷವಾಗಿರತಕ್ಕಂತಹ ಮನುಷ್ಯನೊಬ್ಬನ ಸೃಷ್ಟಿಗೆ ಯಾವ ಸಂಕಲ್ಪವನ್ನು ಮಾಡಿದ್ದರೋ ಆ ಸಂಕಲ್ಪವನ್ನು ಹಾಡಿ ಮಾಡಿಬಿಟ್ಟಿದ್ದಾಳೆ. ದುರವಸ್ಥೆಗೆ ಈಡು ಮಾಡಿಬಿಟ್ಟಿದ್ದಾಳೆ, ಸಾಯಿಸಿಬಿಟ್ಟಿದ್ದಾಳೆ, ಚೂರು ಚೂರು ಮಾಡಿಬಿಟ್ಟಿದ್ದಾಳೆ ಅನ್ನತಕ್ಕಂತಹ ವಿಷಯ, ಆ ದೃಶ್ಯ, ಆ ಮಾಂಸದ ಚೂರುಗಳು ಧರಣಿಗೆ ಉದುರಿರತಕ್ಕಂಥದ್ದ ಆ ಸಂದರ್ಭ, ಅದನ್ನೆಲ್ಲ ತಿಪ್ಪಿಗೆ ಹಾಕಿ ಅಂತ ಹೇಳಿ ನೂಕುತ್ತಾ ಇರತಕ್ಕಂತಹ ಕಠೋರ ದೃಶ್ಯ ಅಲ್ಲೆಲ್ಲೋ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುತ್ತಾ ಇದ್ದಂತಹ ವೇದವ್ಯಾಸ ಮಹರ್ಷಿಗಳ ಕಣ್ಣು ಮುಂದೆ ಪ್ರತ್ಯಕ್ಷವಾಯಿತು. ಬಿಟ್ಟುಬಿದ್ದರು. ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಬಂದಿದ್ದಾರೆ ಅರಮನೆಗೆ. ಗಾಂಧಾರಿ ನೆಲದಲ್ಲಿ ಕುಳಿತಿದ್ದಾಳೆ, ವಿಷಣ್ಣಳಾಗಿದ್ದಾಳೆ, ನೊಂದಿದ್ದಾಳೆ, ಅಳುತ್ತಾ ಇದ್ದಾಳೆ. ದಾಸಿಯರು ಆ ತುಂಡುಗಳನ್ನೆಲ್ಲ ಗುಡಿಸಿ ತೆಗೆದುಕೊಂಡು ಹೋಗಬೇಕು. ನಿಲ್ಲಿ 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 ಎಂದರು. ಎಂಥ ಕೆಲಸ ಮಾಡಿಬಿಟ್ಟೆ ನೀನು? ಯಾವ ಉದ್ದೇಶದಿಂದ, ಯಾವ ಲೆಕ್ಕಾಚಾರ ಹಾಕಿ ನಾನು ಆ ಮಂತ್ರವನ್ನು ನಿನಗೆ ಹೇಳಿ ಆ ತಪಶಕ್ತಿಯನ್ನು ಧಾರೆ ಎರೆದು ಕೊಟ್ಟೆನಲ್ಲ, ಅದು ನಿನಗೆ ಅರ್ಥವಾಗಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು 101 ಯುವಕರಿಗೆ ಸಮಾನವಾಗಿರತಕ್ಕಂಥ ಶಕ್ತನೊಬ್ಬ ನಿನಗೆ ಮಗನಾಗಿ ಹುಟ್ಟಲಿ ಅಂತ. ಅಂಥವನು ಹುಟ್ಟಬೇಕಾಗಿದ್ದರೆ ಹೆಚ್ಚು ಕಾಲವೇ ತಗೊಳ್ಳುತ್ತೆ. ಅಂಥದ್ದನ್ನು ಹಾಳು ಮಾಡಿಬಿಟ್ಟೆ ನೀನು. ಮುರುಳು ಹೆಂಗುಸಲ ಮಹಾತ್ಮರ ಪರಿಯ ನೀನೆಂತರಿವೆ ಗರ್ಭೋತ್ಕರವ ಕೆಡಿಸಿದ ಪಾಪಿ ಸಾರೇನುತ್ತ ಮುನಿ ಮುಳಿದು. ವ್ಯಾಸ ಮಹರ್ಷಿಗಳು ಸಿಟ್ಟು ಮಾಡಿಕೊಂಡು ಬಿಟ್ಟಿದ್ದಾರೆ. ಗರ್ಭೋತ್ಕರವ ಕೆಡಿಸಿದ ಪಾಪಿ ಸಾರೇನು. ನಡೆಯ ಕಡೆಯಿಂದ ಬಿಟ್ಬೇಡ ಅದನ್ನು, ಹೋಗ ಕಡೆ. ಯಾಕೆ ಹೀಗೆ ಮಾಡಿಬಿಟ್ಟೆ ಕೆಟ್ಟದಾಗಿ? ಮುರುಳು ಹೆಂಗುಸಲ, ತಲೆ ಕೆಟ್ಟ ಹೆಣ್ಣಾಗಿಬಿಟ್ಟಿದೀಯ ನೀನು. ಮಹಾತ್ಮರ ಪರಿಯ ನೀನೆಂತೇಳಿ ನಾನು ಏನೋ ಲೆಕ್ಕ ಹಾಕಿದ್ದೆ, ನನ್ನ ಅಪೇಕ್ಷೆ ಬೇರೆ ಇತ್ತು. ನಾನು ಅಂತಹ ವಿಶೇಷವಾಗಿರತಕ್ಕಂತಹ ಗರ್ಭವನ್ನು ಸೃಷ್ಟಿ ಮಾಡಿ ನಿನಗೆ ಮಂತ್ರಪೂರ್ಣವಾಗಿ ರವಾನೆ ಮಾಡಿದ್ದರೆ ಗರ್ಭೋತ್ಕರವ ಕೆಡಿಸಿದ ಪಾಪಿ ನೀನು, ಪಾಪಿಷ್ಟೇ ನೀನು. ನಡೆಯ ಕಡೆಗೆ. ಗಾಂಧಾರಿ ಪೆದ್ದಿ ತನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನೇ ಹೇಳ್ತಾ ಇದ್ದಾಳೆ ಅಳುತ್ತಾ. ಏನು ಮಾಡಲಿ, ನೀವು ಬೈತಾ ಇದ್ದೀರಿ. ಆ ಕುಂತಿಗೆ ಮಗು ಹುಟ್ಟುಬಿಡ್ತು, ಅದನ್ನು ಕೇಳಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಅವಳಿಗೆ ಗರ್ಭ ಕಟ್ಟುವುದಕ್ಕಿಂತ ಮುಂಚೆಯೇ ನೀವು ನನಗೆ ವರ ಕೊಟ್ಟಿದ್ದೀರಿ. ನನಗೆ ಮೊದಲು ಗರ್ಭ ಕಟ್ಟಿತ್ತು, ಆದರೆ ಮಗು ಅವಳಿಗೆ ಮೊದಲಾಯಿತು. ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಸ್ವಾಮಿ, ನೀವು ಬೈತಾ ಇದ್ದೀರಿ. ಒಂಥರ ಮುಗ್ಧೆಯಾಗಿ ಕಾಣಿಸ್ತಾಳೆ. ಅದು ಯಾವ ಸೀಮೆ ಮುಗ್ಧತೆಯೋ ಗೊತ್ತಿಲ್ಲ. ಇಂಥ ದೊಡ್ಡ ದೃಶ್ಯವನ್ನು ನಿರ್ಮಾಣ ಮಾಡಿ ಅವಳು ಹೇಳ್ತಾ ಇದ್ದಾಳೆ, ತಾನು ಸರಿ ಮಾಡಿದ್ದೀನಿ ಅಂತಲೇ ಅವಳು ಅಂದ್ಕೊಳ್ತಾ ಇರೋದು. ದೂರ ಕೂತ್ಕೋ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ದಾಸಿಯರಿಗೆ ಹೇಳಿದರು, 100 ಕುಂಭಗಳನ್ನು ತಗೊಂಡು ಬನ್ನಿ, ಅದರೊಳಗೆ ತುಪ್ಪವನ್ನು ಸೇರಿಸಿ ತನ್ನಿ. ತರಿಸಿದನು 101 ಕೊಪ್ಪರಿಗೆಗಳ
ಒಂದನೊಂದೊಂದರೊಳಿರಿಸಿ 100 ಕುಂಭಗಳನ್ನು ಕೊಪ್ಪರಿಗೆಗಳನ್ನು ತರಿಸಿದ್ದು, ಘೃತಪೂರಿತದ ಕೊಪ್ಪರಿಗೆಗಳ, ತುಪ್ಪ ತುಂಬಿರತಕ್ಕಂತಹ ಕುಂಭಗಳನ್ನು ತರಿಸಿದ್ದಾರೆ. ಮಂತ್ರಿಸಿ ನೀರ ತಳೆದು ರಚಿಸಿದನು ರಕ್ಷೆಗಳ. ಒಂದೊಂದು ತುಂಡನ್ನು ತೆಗೆದು, ಒಂದೊಂದು ಮಾಂಸದ ತುಂಡನ್ನು ತೆಗೆದು ಮಂತ್ರಪೂರಿತವಾಗಿ ಅದನ್ನು ಆ ಒಂದೊಂದು ಕೊಪ್ಪರಿಗೆಯಲ್ಲಿ ಇಡ್ತಾ ಇದ್ದಾರೆ, ಒಂದೊಂದು ಕೊಡದಲ್ಲಿ, ಒಂದೊಂದು ಕುಂಭದಲ್ಲಿ ಇಡ್ತಾ ಇದ್ದಾನೆ. ಅದರೊಳಗೆ ತುಪ್ಪ ಉಂಟು, ತುಪ್ಪದಲ್ಲಿ ಆ ಗರ್ಭ ಸೀಳಿದ ಒಂದೊಂದು ತುಂಡನ್ನು ಇಟ್ಟಿದ್ದಾರೆ. ಮಂತ್ರಿಸಿ ನೀರ ತಳೆದನು ರಕ್ಷೆಗಳ ರಚಿಸಿ, ರಕ್ಷೆಗಳನ್ನು ರಚಿಸಿದ್ದಾನೆ. ಆ ಗರ್ಭಕ್ಕೆ ಏನೂ ಆಗಬಾರದು ಅಂತ. ನಾವು ಇಂದಿನ ವೈದ್ಯಲೋಕದಲ್ಲಿಯೂ ನೋಡ್ತೀವಿ. ನನ್ನ 2ನೆಯ ಮಗ ಹುಟ್ಟಿದಾಗ ಅವನು ಬಹುಶಃ ಬೇಗ ಬಂದಿದ್ನೋ, ಅದೇನೋ ವೈದ್ಯದ ಭಾಷೆ ನನಗೆ ಅರ್ಥ ಆಗುವುದಿಲ್ಲ. ಅವನನ್ನು ಒಂದು ದಿವಸ ಪೂರ ಬಿಸಿ ಬಿಸಿಯಾಗಿರತಕ್ಕಂತಹ ಒಂತರಹದ ಕೊಪ್ಪರಿಗೆಯ ಒಳಗೆ ಆಗತಾನೆ ಹುಟ್ಟಿದ ಮಗುವನ್ನು ಮಲಗಿಸಿದ್ದು. ಅದು ಈ ಹೊತ್ತು ನಾನು ನೋಡ್ತಾ ಇರತಕ್ಕಂಥದ್ದು. ವ್ಯಾಸ ಮಹರ್ಷಿಗಳು ಅಷ್ಟು ವರ್ಷಗಳ ಹಿಂದೆ, ಇದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಂಥದ್ದೊಂದು ಯಾವುದೋ ಒಂದು ಯಂತ್ರವನ್ನು ಬಹುಶಃ ಅವರು ಸೃಷ್ಟಿ ಮಾಡಿರಬಹುದು, ಗೊತ್ತಿಲ್ಲ. ಆ ಮಂತ್ರಕ್ಕೆ ಆ ಶಕ್ತಿ ಇದ್ದಿರಬಹುದು. ಆ ಕೊಪ್ಪರಿಗೆಗಳಲ್ಲಿ ಒಂದೊಂದು ಮಾಂಸದ ತುಂಡನ್ನು ಇಟ್ಟು ಆ ತುಪ್ಪದ ಮಧ್ಯದಲ್ಲಿ ಇಟ್ಟು ಕೊಪ್ಪರಿಗೆಯಲ್ಲಿ ಅವರು ಇಟ್ಟು ರಕ್ಷಿಸಿ ರಾಕ್ಷೆಗಳನ್ನು ಕಟ್ಟಿದ್ದಾರೆ ಅಂತಂತ ಹೇಳಿದರೆ ಬಹುಶಃ ಆ 101 ಕೊಪ್ಪರಿಗೆಗಳು ಗರ್ಭದಂತೆಯೇ, ಗರ್ಭಕೋಶದಂತೆಯೇ ತಯಾರಾಗಿದ್ದಿರಬಹುದು. ಅಂತೂ ಅಂಥದ್ದು ಯಾವುದೋ ಒಂದು ಆಲೋಚನೆಯ ತರಂಗ, ಅಂಥದ್ದು ಯಾವುದೋ ಒಂದು ದೃಶ್ಯದ ಚಿತ್ರಣ. ಅಂದರೆ ಕೂಸೊಂದು ಹುಟ್ಟಬಹುದಾದಂತಹ, ಈಗ ನೋಡಿ ಉದಾಹರಣೆಗೆ ಪ್ರಣಾಳ ಶಿಶು ಅಂತೆಲ್ಲ ಕರೀತೀವಿ ನಾವು. ಕೃತಕವಾಗಿರತಕ್ಕಂತಹ ಗರ್ಭಧಾರಣೆಯನ್ನು ಮಾಡುವ ಸಂದರ್ಭಗಳ ಬಗ್ಗೆ ಮಾತಾಡ್ತೀವಿ ನಾವು. ತಾಯಿಯ ಗರ್ಭದಿಂದ ಹೊರ ತೆಗೆದು ಭ್ರೂಣಗಳನ್ನು ಮಿಶ್ರಣ ಮಾಡಿ ಮತ್ತೆಲ್ಲೋ ಅದನ್ನು ಸ್ಥಾಪನೆ ಮಾಡಿ ಮತ್ತೆ ಆ ಮಗು ಹುಟ್ಟತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತೆ ಯಾವುದೋ ಗಂಡಿನ ವೀರ್ಯಾಣುವನ್ನು ತೆಗೆದು ಮತ್ತೆ ಯಾವುದೋ ಹೆಣ್ಣಿನ ಗರ್ಭಕೋಶದಲ್ಲಿ ಸ್ಥಾಪನೆ ಮಾಡಿ, ಹೀಗೇನೇನೋ ವೈಜ್ಞಾನಿಕವಾಗಿ ನಾವೆಲ್ಲ ನೋಡ್ತಿದ್ದೀವಿ ಇವತ್ತು. ಬಹುಶಃ ಅದರ ಯಾವುದೋ ಒಂದು ಎಳೆ, ಯಾವುದೋ ಒಂದು ಸೂಚನೆ, ಯಾವುದೋ ಒಂದು ದರ್ಶನ ವ್ಯಾಸ ಮಹರ್ಷಿಗಳಿಗೆ ಆಗಿರಬಹುದು ಅನ್ನುವುದು ನನ್ನ ಸಂದೇಹ. ಹೀಗಾಗಿ ವ್ಯಾಸ ಮಹರ್ಷಿಗಳು ಆ 101 ತುಂಡುಗಳನ್ನು ಇಟ್ಟಿದ್ದಾರೆ. 100 ಮಕ್ಕಳನ್ನು ಕೇಳಿದ್ದು. 100 ಮಕ್ಕಳಾಗತ್ತೆ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ದು. 101 ಹೇಗೆ ಬಂತು? ವ್ಯಾಸ ಮಹರ್ಷಿಗಳು ವಿವರಣೆಯನ್ನು ಕೊಡ್ತಾರೆ. ಆ ತುಂಡುಗಳನ್ನು ಒಂದೊಂದನ್ನು ಇಡ್ತಾ ಇದ್ದಾಗ ಗಾಂಧಾರಿಯ ಮನಸ್ಸಿನಲ್ಲಿ ಅನ್ನಿಸಿತಂತೆ, 100 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬ ಹೆಣ್ಣು ಮಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವಳ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದದ್ದು. ನನಗೆ ಅಳಿಯನೂ ಸಿಗುತ್ತಾನೆ, ಬರೀ ಮಗನಲ್ಲ ಅಂತ ಅಂದುಕೊಳ್ಳುತ್ತಾ ಇದ್ದದ್ದು. ದೌಹಿತ್ರ ಸಂತಾನದಿಂದ ನಮ್ಮ ಯಜಮಾನರಿಗೆ ಸುಖ ಸಿಗುತ್ತೆ ಅಂತ ಅಂದುಕೊಳ್ಳುತ್ತಾ ಇದ್ದದ್ದು. ಅಂದರೆ ಹೆಣ್ಣು ಮಗು ತನಗೆ ಬೇಕು ಅಂತ ಗಾಂಧಾರಿ ಬಯಸುತ್ತಾ ಇದ್ದದ್ದನ್ನು ವ್ಯಾಸ ಮಹರ್ಷಿಗಳು ಅರ್ಥ ಮಾಡಿಕೊಂಡರಂತೆ. ಆಯಿತು, ನಿನ್ನ ಬಯಕೆ ಅಂತ 101ನೆಯ ಒಂದು ತುಂಡು ಇಲ್ಲಿ ಇದೆ ಅಂತ ಹೇಳಿ 101ನೆಯ ಕೊಡದಲ್ಲಿ ಅದನ್ನು ಇಟ್ಟರು ಅಂತ. ಇದು ನನಗೆ ಅಷ್ಟು ಸಮಂಜಸವಾಗಿ ಅರ್ಥ ಆಗ್ತಾ ಇಲ್ಲ. ಗಾಂಧಾರಿ ಕೇಳಿದ್ದು 100,
ಈಶ್ವರ ಕೊಟ್ಟಿದ್ದು 100, ವ್ಯಾಸ ಮಹರ್ಷಿಗಳು ಹೇಳಿದ್ದು 100. ಅದು ಹೇಗೆ 101ನೇ ತುಂಡು ಬಂತು, ಅದು ಹೇಗೆ 101ನೇ ಮಗು ಹುಟ್ಟಿತು, ಅದು ಹೇಗೆ 101 ಮಕ್ಕಳಾದರು ಅನ್ನುವುದು ನನಗೆ ಅಷ್ಟು ಸಮಂಜಸವಾಗಿ ಅರ್ಥ ಆಗ್ತಾ ಇಲ್ಲ. ಅಂತೂ 101 ಕೊಪ್ಪರಿಗೆಗಳಲ್ಲಿ ಗುಪ್ತಕ್ಷೇತ್ರದಲ್ಲಿ ಅದನ್ನು ಇಡಿಸಿ ಅದನ್ನು ರಕ್ಷಣೆ ಮಾಡಿ ಇಷ್ಟು ಕಾಲ ಆಗುವ ತನಕ ಅದನ್ನು ತೆಗೆಯಬೇಡಿ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಸಮಾಧಾನ ಮಾಡಿ ಕೂಗಿದರೂ ಬರ್ತಾ ಇದ್ದ ಹಾಗೆ. ಆಮೇಲೆ ಅವರಿಗೆ ಅರ್ಥ ಆಯಿತು ಗಾಂಧಾರಿಯ ನೋವು, ಗಾಂಧಾರಿಯ ತೊಳಲಾಟ, ಗಾಂಧಾರಿಯ ಒಂದು ತರಹದ ದೌರ್ಬಲ್ಯ ಮನೋಭಾವ ಅರ್ಥ ಆಗಿ ಅವಳಿಗೆಲ್ಲ ಸಮಾಧಾನ ಹೇಳಿದರು. ನಿನಗೆ ಮಕ್ಕಳು ಹುಟ್ಟುತ್ತಾರೆ, ನಾನು ಮಾತು ಕೊಟ್ಟಿದ್ದೇನೆ, 101 ಮಕ್ಕಳು ನಿನಗೆ ಹುಟ್ಟುತ್ತಾರೆ, ಇದನ್ನು ರಕ್ಷಣೆ ಮಾಡು ಅಂತ ಹೇಳಿ ಅವರು ಆಶ್ರಮಕ್ಕೆ ಹೋದರು. ಇಲ್ಲಿ ಗಾಂಧಾರಿ ಅದನ್ನು ನೋಡ್ತಾ ಕೂತ್ಕೊಂಡಿದ್ದಾಳೆ, ಅಂದರೆ ರಕ್ಷಣೆ ಮಾಡ್ತಾ ಇದ್ದಾಳೆ. ಮತ್ತು ಈ ಕಡೆ ಶತಶೃಂಗ ಪರ್ವತಕ್ಕೆ ಬರೋಣ. ಧರ್ಮರಾಯ ಹುಟ್ಟಿ ಆಯಿತು, ಯಮಧರ್ಮರಾಯನ ಮಗ ಬಂದಾಯಿತು. ಪಾಂಡು ಮಹಾರಾಜ ಕುಂತಿಯನ್ನು ಮತ್ತೊಮ್ಮೆ ಕರೆದು ಹೇಳಿದೆ, ನೋಡಮ್ಮ, ಧರ್ಮಶೀಲನೊಬ್ಬ, ಧರ್ಮ ವಿಕ್ರಮಿಯೊಬ್ಬ, ಯಮಧರ್ಮರಾಯನ ಮಗನೊಬ್ಬ, ಸಾತ್ವಿಕ ಪುರುಷನೊಬ್ಬ, ಮಹಾ ತೇಜಸ್ವಿಯೊಬ್ಬ ಬಂದಿದ್ದಾನೆ. ಅದರಿಂದ ನಾವು ಧಾರ್ಮಿಕರಾಗಿದ್ದೇವೆ ಅನ್ನತಕ್ಕಂಥದ್ದು ಲೋಕಕ್ಕೆ ತಿಳಿದಂತೆ ಆಯಿತು. ಈಗ ನಮಗೆ ಶೂರನೊಬ್ಬ ಬೇಕು, ಮಹಾವೀರನೊಬ್ಬ ಬೇಕು, ಪರಾಕ್ರಮಿಯೊಬ್ಬ ಬೇಕು, 1000 ಮನುಷ್ಯರಿಗೆ ಸಮಾನವಾಗಿರತಕ್ಕಂತಹ ಶಕ್ತನೊಬ್ಬ ಬೇಕು. ಅಂತಹ ಮಗನನ್ನು ನೀನು ಪಡೆಯಬೇಕಾಗಿದ್ದರೆ ದೇವತೆಗಳಲ್ಲಿ ಮಹಾಶಕ್ತನಾಗಿರತಕ್ಕಂತಹ ದೇವನೊಬ್ಬನನ್ನು ನೀನು ಕರೆಯಬೇಕು. ಯಾರಂಥ ಮಹಾ ಶಕ್ತಿಶಾಲಿಯಾಗಿರತಕ್ಕ ದೈವ? ಬಹಳ ಹೊತ್ತು ಯೋಚನೆ ಮಾಡಿದರು. ಯಾರ ಆಗಮನವಾಗುತ್ತಿದ್ದಂತೆಯೇ ಮರಗಳೇ ಉರುಳಿ ಬಿಡುತ್ತವೋ, ಯಾರ ಗೈರು ಹಾಜರಿಯಲ್ಲಿ ಅಗ್ನಿಯೂ ಪ್ರತ್ಯಕ್ಷನಾಗುವುದಿಲ್ಲವೋ, ಯಾರ ಹಾಜರಿ ಮಾತ್ರದಿಂದ ಜೀವಿಗಳೆಲ್ಲ ತಮ್ಮ ಪ್ರಾಣಗಳನ್ನು ಉಳಿಸಿಕೊಂಡಿದೆಯೋ, ಯಾರ ಆಗಮನ ಕಿಷ್ಕಿಂಧವಾಗುತ್ತಿದ್ದಂತೆಯೇ ಉಸಿರು ಕಟ್ಟಿ ಹೋಗುತ್ತದೋ, ಯಾರನ್ನು ಪ್ರಾಣ ಅಂತ ಕರೆಯುತ್ತಾರೆಯೋ ಆ ಪ್ರಾಣವಾಯುವನ್ನು, ಆ ವಾಯುವನ್ನು, ಆ ಮಾರುತನನ್ನು ಕುಂತಿ ಸುಖಾಸನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ದಾಳೆ. ದೊಡ್ಡದೊಂದು ರಭಸ, ದೊಡ್ಡದೊಂದು ಬಿರುಗಾಳಿ ಬೀಸಿದಂತೆ ಆಯಿತು. ಅಲ್ಲಾಡಿಬಿಟ್ಟಳು ಕುಂತಿ. ಕಣ್ಣು ತೆರೆದಳು. ಕಣ್ಣಿನ ಮುಂದೆ ಜಿಂಕೆಯ ಮೇಲೆ ಕುಳಿತ ಮಹಾಸುಂದರಾಂಗನೊಬ್ಬ, ದೃಢಕಾಯನೊಬ್ಬ, ತೇಜಸ್ವಿಯೊಬ್ಬ, ಕಿರೀಟಧಾರಿಯೊಬ್ಬ ಕುಳಿತಿದ್ದಾನೆ. ವಾಯುವಿಗಾಗಿ ಕೇಳಿದ್ದಾಳೆ. ಕಣ್ಣು ಮುಂದೆ ದೇವನೊಬ್ಬ ಬಂದಿದ್ದಾನೆ. ಇನ್ನೇನು ಕುಂತಿಗೆ ಗೊತ್ತೇ ಯಾರು ವಾಯು, ಯಾರು ಇಂದ್ರ, ಯಾರು ಯಮ ಅಂತ. ಪ್ರಾರ್ಥನೆ ಮಾಡಿ ಕಣ್ಣು ಬಿಟ್ಟಾಗ ಕಂಡಿದ್ದ ವ್ಯಕ್ತಿ ತಾನು ಅಲ್ಲಿಯ ತನಕ ಪ್ರಾರ್ಥನೆ ಮಾಡ್ತಾ ಇದ್ದಂಥ ದೈವ ಅನ್ನುವ ನಂಬಿಕೆಯಿಂದ ಕೇಳಿದಳು, ಆ ಸ್ವಾಮಿ ಸ್ವಾಗತ, ನಿಮಗೆ ಯಾಕೆ ಕರೆದೆ? ಪುತ್ರಂದೇಹಿ, ಒಬ್ಬ ಮಗನನ್ನು ಕೊಡಪ್ಪ ನನಗೆ. ದುರ್ವಾಸರ ಮಂತ್ರ ಪ್ರಭಾವಕ್ಕೆ, ಮಂತ್ರ ವಲಯಕ್ಕೆ, ಮಂತ್ರದ ಆಕರ್ಷಣೆಗೆ ಸಿಲುಕಿದಂತಹ ವಾಯು ಕುಂತಿಯನ್ನು ಬಿಗಿದಪ್ಪಿದ ಅಂತ ಭಾರತದಲ್ಲಿ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಅವರು ಕೇವಲ ಮಂತ್ರದಿಂದ ಹುಟ್ಟಿದ ಮಕ್ಕಳು ಅಂತ ಅಲ್ಲ, ಆ ದೇವತೆಗಳ
ನೇರ ಸಂಯೋಗಕ್ಕೆ ಸಿಲುಕಿದ ಕುಂತಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಇದೀಗ ವಾಯು ಕುಂತಿಯನ್ನು ಸಂಯೋಗ ಮಾಡಿದ ಮೇಲೆ ಗರ್ಭ ಕಟ್ಟಿತು, ಗರ್ಭ ಬೆಳೆಯಿತು, 9 ತಿಂಗಳಾಯಿತು. ಅವನಿಸುತವಾರ 13 ದಿನದ ಮಧ್ಯದೊಳರ್ಕನಿರೆ ಸಂಭವಿಸಿದನು ಶುಭಗ್ರಹ ಲಗ್ನದುದಯದಲ್ಲಿ. ಭವದ ಮಾತ್ರದೊಳಹಿತ ಪಾರ್ಥಿವ ನಿವಹ ನಡುಗಿತು. ಭೂಮಿಪತಿ ಹೇಳುವೆನದೇನನು ಭೀಮಸೇನನ ಜನನದದ್ಭುತವ. ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಭೂಮಿಪತಿ ಹೇಳುವೆನದೇನನು ಭೀಮಸೇನನ ಜನನದ ಅದ್ಭುತವ. ಆ ಭೀಮಸೇನ ಹುಟ್ಟಿದ್ದಾನೆ. ಆ ಭೀಮನ ಉದಯ ಆಗುತ್ತಿದ್ದಂತೆಯೇ ಪಾರ್ಥಿವ ನಿವಹ ನಡುಗಿತು. ಕಾರಣವೇ ಗೊತ್ತಿಲ್ಲ. ಅಲ್ಲಿದ್ದಂಥ ರಾಜ ಮಹಾರಾಜರುಗಳ ಎದೆಯೆಲ್ಲ ನಡುಗಿಬಿಟ್ಟಿದಂತೆ. ಯಾಕೋ ಒಂಥರ ಹೆದರಿಕೆ ಆಗ್ತಾಯಿದೆ ಎಲ್ಲರಿಗೂ. ಅವನಿಸುತವಾರ ಮಂಗಳವಾರ ಮಧ್ಯದೊಳ ಅರ್ಕನೀರೆ, ಇಂದು ಅಭಿಜಿನ್ ಮುಹೂರ್ತವೇ. ಸಂಭವಿಸಿದನು ಶುಭಗ್ರಹ ಲಗ್ನದುದಯದಲ್ಲಿ. ಗ್ರಹಗಳೆಲ್ಲ ತಮ್ಮ ಉಚ್ಚ ಸ್ಥಾನಗಳಲ್ಲಿ ಕುಳಿತಿದ್ದಾಗ ಈ ವಾಯುಪುತ್ರನ ಉದಯವಾಗಿದೆ. ಅಂದಿಗೆ ಭೂಮಿಯ ಮೇಲೆ ಇರತಕ್ಕಂತಹ ಎಲ್ಲ ಮನುಷ್ಯರಿಗಿನ್ನ ಮಹಾಶಕ್ತಿಶಾಲಿಯಾದಂತಹ ಮಗ ಹುಟ್ಟಿದ್ದಾನೆ. ಅದೇ ದಿವಸ ರಾತ್ರಿ, ಇವನು ಮಧ್ಯಾಹ್ನ ಭೀಮಸೇನ ಹುಟ್ಟಿರೋದು, ಅದೇ ದಿವಸ ರಾತ್ರಿ ಮೊದಲನೆಯ ಕೊಪ್ಪರಿಗೆಯಿಂದ ಏನೋ ಸದ್ದಾದಂತೆ ಆಯಿತು. ಕಾಯ್ತಾ ಕೂತ್ಕೊಂಡಿದ್ದಳು ಗಾಂಧಾರಿ. ಕೊಪ್ಪರಿಗೆಯನ್ನು ತೆಗೆದಳು. ಮಹಾಭಯಂಕರವಾಗಿರತಕ್ಕಂತಹ ಒಂದು ಶಿಶು. ನೋಡ್ಲಿಕ್ಕೆ ಚೆನ್ನಾಗಿದೆ, ಆದರೂ ಏನೋ ಒಂದು ತರಹ ಅಹಿತ. ತನ್ನದೇ ಮಗು, ಏನೋ ಒಂದು ತರಹ ಹೇಳಲಾರದ, ಸುಖವನ್ನು ಅನುಭವಿಸಲಾರದ ಪರಿಸ್ಥಿತಿ. ಗಂಡನಿಗೆ ಹೇಳಿ ಕಳಿಸಿದ್ದಾಳೆ. ಇನ್ನೇನು ಗಂಡ ನೋಡಲಿಕ್ಕಾಗತ್ತೆಯೇ? ಗಂಡ ಬಂದ ಗಂಡನಿಗೂ ಎದೆ ಹಾರ್ತಾ ಇದೆ. ಧೃತರಾಷ್ಟ್ರನಿಗೆ ಯಾಕೋ ತಲ್ಲಣವಾಗ್ತಾ ಇದೆ. ಆ ಮಗು ಹುಟ್ಟಿರತಕ್ಕಂಥ ಕ್ಷಣ ಗಂಡ ಹೆಂಡತಿ ಮಾತಾಡಿಕೊಂಡ್ರು. ಮಗು ಹುಟ್ಟಿದಾಗ ಆಗಬೇಕಾಗಬಹುದಾದಂತಹ ಸಂತೋಷ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ವಿದುರನ ಜೊತೆಗೆ ಮಾತನಾಡಿದರು. ವಿದುರ ಒಂದಷ್ಟು ಜ್ಯೋತಿಷಿಗಳನ್ನು ಕರೆಸಿದ, ಪುರೋಹಿತರನ್ನು ಕರೆಸಿದ, ಹಿತೈಷಿಗಳನ್ನು ಕರೆಸಿದ. ಅವರ ಜೊತೆಗೆ ಆತ ಸಮಾಲೋಚನೆ ಮಾಡಿ ಹೇಳಿದ, ಮಗುವೊಂದು ಹುಟ್ಟಿದೆ ಇಂತಹ ಮುಹೂರ್ತದಲ್ಲಿ, ಏನೋ ಅದರ ಬಗ್ಗೆ ನೋಡಿ, ಯಾಕೋ ಒಂಥರ ಅಹಿತವಾಗ್ತಾ ಇದೆ. ಅವರೆಲ್ಲ ಲೆಕ್ಕ ಹಾಕಿ ಹೇಳಿದರು, ಭೂರಿ ಗೋಮಾಯ, ನಿನ್ನ ಗೋಮಾಳದಲ್ಲಿ 1,000 ಹಸುಗಳಿದ್ದರೆ 10-20 ಹಸುಗಳು ಮಾಯವಾಗಿ ಬಿಟ್ಟಿರಬೇಕು. ನೀರೆಲ್ಲ ಕೊಚ್ಚೆಯಾಗಿರಬೇಕು. ಗಾಳಿಯಲ್ಲೆಲ್ಲ ದುರ್ಗಂಧ ವ್ಯಾಪಿಸಿರಬೇಕು. ಧೂಮಕೇತುಗಳು ಗಗನದಲ್ಲಿ ವಿರಾಜಿಸಿರಬೇಕು. ಅಕಾಲಿಕವಾಗಿರತಕ್ಕಂತಹ ಗ್ರಹಣವಾಗತಕ್ಕ ಸಂದರ್ಭ ಕಾಣಿಸಬೇಕು. ಯಾಕೋ ಗ್ರಹಗಳ ಕೂಟವೆಲ್ಲ ಸರಿಯಾಗಿಲ್ಲ.
ಇಂತಹ ದುಷ್ಟ ಸಮುಚ್ಚಯದಲ್ಲಿ, ಯಾಕೋ ಇಂತಹ ಕೆಟ್ಟ ಕಾಲದಲ್ಲಿ ನಿಮಗೆ ಆ ಮಗ ಹುಟ್ಟಿರತಕ್ಕಂತಹ ಕಾರಣದಿಂದ ಆ ಮಗನನ್ನು ಉಳಿಸಿಕೊಳ್ಳುವುದು ಅಷ್ಟು ಶ್ರೇಯಸ್ಕರವಲ್ಲ. ಈ ಮಗ ಕುಲಕ್ಷಯಕಾರಕನಾಗ್ತಾನೆ. ಈ ಮಗ ನಿಮ್ಮ ವಂಶಕ್ಕೆ ಕೆಟ್ಟ ಹೆಸರು ತರ್ತಾನೆ. ಈ ಮಗ ಕೆಟ್ಟ ಯೋಧನಾಗ್ತಾನೆ. ಈ ಮಗ ಅನೀತಿಯುತವಾಗಿರತಕ್ಕಂತಹ ಜೀವನವನ್ನು ಸಾಗಿಸುತ್ತಾನೆ. ಈ ಮಗ ಕುಲಕ್ಕೆ ಕ್ಷಯಕಾರಿಯಾಗಿದ್ದಾನೆ. ಆದ್ದರಿಂದ ಧೃತರಾಷ್ಟ್ರ ಲೆಕ್ಕ ಹಾಕ್ತಾ ಇದ್ದ. ಅಲ್ಲಿ ಪಾಂಡು ಮಹಾರಾಜನಿಗೆ ಮೊದಲನೇ ಮಗ ಧರ್ಮರಾಯ ಹುಟ್ಟಿದ್ದಾನೆ, ಆದ್ದರಿಂದ ಅವನು ಸರಿ. ಆದರೆ ಇವನು ನನ್ನ ಮೊದಲನೆಯ ಮಗ, ಈಗ ಸಿಂಹಾಸನದಲ್ಲಿ ಕುಳಿತಿರತಕ್ಕ ನನ್ನ ಮಗ. ನಮ್ಮ ವಂಶದಲ್ಲಿ ಧರ್ಮರಾಯ ಮೊದಲನೆಯವನು, ಆದರೆ ಸಿಂಹಾಸನದಲ್ಲಿ ಕುಳಿತಿರುವ ನನಗೆ ಹುಟ್ಟಿರುವ ಈ ಮಗ ಈ ಸಿಂಹಾಸನದಲ್ಲಿ ಮುಂದೆ ಕುಳಿತುಕೊಳ್ಳಬಲ್ಲನೋ ಅನ್ನುವುದು ಆತನ ಪ್ರಶ್ನೆಯಾಗಿತ್ತು. ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಅವರನ್ನೆಲ್ಲ ಕರೆದಾಗ ಆ ಪ್ರಶ್ನೆಯನ್ನು ಕೇಳಿದ್ದ. ಆದರೆ ಇವರು ಹೇಳ್ತಾ ಇದ್ದಾರೆ, ಕುಲಕ್ಕೆ ಕೆಟ್ಟ ಹೆಸರು ತರತಕ್ಕಂತಹ ಕುಮಾರ ಹುಟ್ಟಿದ್ದಾನೆ. ಆದ್ದರಿಂದ ಏನು ಸ್ವಾಮಿ, ಅವರೆಲ್ಲ ಏನು ಹೇಳಿದರು ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.